ಘನತೆ ಹೆಂಗ್ ಕೊಡ್ತಾನೆ ಗೊತ್ತಾ? ಆತನ ಸ್ಥಾನದಲ್ಲಿ ನಾವಿರುವಂತ ಘನತೆ ಕೊಡ್ತಾನೆ. ಇವಾಗ ಒಂದು ಬ್ಯಾಂಕ್ನಲ್ಲಿ ಒಂದು ಮ್ಯಾನೇಜರ್ ಇರ್ತಾನೆ ಅನ್ಕೋ. ಮ್ಯಾನೇಜರ್ ಇರ್ತಾನ, P1 ಇರ್ತಾನ. P1ಗೆ ಮ್ಯಾನೇಜರ್ ಸೀಟ್ನಾಗ ಕುತ್ಕೋಬೇಕಂತ ಆಸೆ ಬರ್ತದೆ. ಅವನು ಟೀಗಳು ಅವು ಇವು ಅಂದ್ಕೊಡ್ತಿರ್ತಾನ ಬ್ಯಾಂಕ್ನಾಗ. ಮ್ಯಾನೇಜರ್ ಇರೋದಿಲ್ಲ. ಇವನು ಹೋಗಿ ಮ್ಯಾನೇಜರ್ ಇರಲ್ಲ ಅಂತೇಳಿ ಸೀಟ್ನಾಗ ಹೋಗಿ ಬೇರೆ ಸೀಟ್ನಾಗ ಕುತ್ಕೊಂಡು ಆ ಫೈಲ್ ಹಿಂಗೆ ಇಟ್ಕೊಂಡು ಹಿಂಗೆ ಸೈನ್ಗಳು ಮಾಡ್ಕಂತ ಇವನು ಆನಂದ ಇವನು ಬೀಳ್ತಾನ ಅನ್ಕೋ. ಸಡನ್ಲಿ ಮ್ಯಾನೇಜರ್ ಬಂದ ನನಗೋ. ಆಗೇನಂತಾನೆ ಮ್ಯಾನೇಜರ್, ಗಾಡ್ ಬ್ಲೆಸ್ ಯು ಮೈ ಸನ್, ಒಳ್ಳೇದಾಗ್ಲಿ ನಿನಗಂತನ. ಏನ್ಲೇ ನೀನು ಇಲ್ಲಿ ಕುದ್ದಿ ಎಷ್ಟು ಫಸ್ಟ್ ಇದ್ದಾಳ ಅಂತ ಹೇಳ್ತಾನೆ. ಹೌದಾ? ಹೆಚ್ಚು ನೀನು ಇಲ್ಲಿ ಬಂದು ಕುತ್ಕೊಂಡಿದ್ಯಾ, ನಿನ್ನ ಕೆಲಸಲಿದ್ದೆ ತೆಗೆದಾಕ್ತೀನಿ ಅಂತ ಹೇಳ್ತಾನೆ. ಹೌದಲ್ಲ? ಆದರೆ ನಮ್ಮ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ತನ್ನ ಸಿಂಹಾಸನ ಮೇಲೆ ಕುಂದಿಸ್ತೀನಿ ಅಂತ ಹೇಳುವ ಅಂತ ನಮ್ಮ ಆಮೇಲೆ. ಆತನ ಸಿಂಹಾಸನ ಅಂದರೆ ಸುಮ್ಮನೆನಾ? ಆಕಾಶವು ನನ್ನ ಸಿಂಹಾಸನವು, ಭೂಮಿಯು ನನ್ನ ಪಾದಪೀಠ ಅಂತ ಹೇಳೋಣ. ಅತ್ಯುನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವಂಥ ದೇವರು ನಮ್ಗೇನು ವಾಗ್ದಾನ ಮಾಡೋಣ ಗೊತ್ತಾ? ನಿಮ್ಮನ್ನು ನಾನು ಸಿಂಹಾಸನ ಪಕ್ಕ ಕುಂದಿಸ್ಕೊಂತೀನಿ ನಾನು. ಘನತೆ ನನಗೊಂದೇ ಎಲ್ಲ ಬರ್ಬೇಕಾಗಿರೋದು, ನಿಮಗೆ ಕೂಡ ಘನತೆ ಬರ್ಬೇಕಂತ ಹೇಳ್ತಾನೆ ದೇವ್ರು. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಯಾವಾಗಾದ್ರೂ ಲಾಜರ್ನ ದೇವ್ರು ಸ್ವಸ್ಥಪಡಿಸ್ತಾನೋ, ಊರಾಗಿರೋ ಸುತ್ತಮುತ್ತ ಊರ ಜನಗಳು ಎಲ್ಲರೂ ಯೇಸು ಸ್ವಾಮಿನೇ ನೋಡಕ್ಕೆ ಬರೋದಿಲ್ಲ ಅಂತ. ಯೇಸು ಸ್ವಾಮಿ ಪಕ್ಕಕ್ಕಿರೋ ಲಾಜರ್ ಸತ್ತು ಎದ್ದಲ್ಲ, ಆ ಲಾಜರ್ ನೋಡಕ್ ಕೂಡ ಬರ್ತಾರಂತ. ಆಮೇನ್, ಹಲ್ಲೆಲೂಯಾ. ಯಾರು ನೋಡಕ್ ಬರ್ತಾರ? ಲಾಜರ್ ನೋಡಕ್ ಬರ್ತಾರ. ನೋಡ್ರಿ ಅದನ್ನ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 9ನೇ ವಚನ. ಅಲ್ಲೇ ಯಹೂದ್ಯರ ಜನಸಮೂಹವು ಆತನು ಅಲ್ಲಿದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ, ಯೇಸು ಸ್ವಾಮಿ ನೋಡುವುದಕ್ಕೆ ಮಾತ್ರವಲ್ಲದೆ, ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಸಹ ನೋಡಬೇಕೆಂಬುದಾಗಿ ಬಂದರು. ಆಮೇನ್. ಯಾರು ನೋಡಕ್ ಬಂದಾರ ಇವರು? ಸತ್ತು ಎದ್ದಿರೋ ಲಾಜರ್ನ ಕೂಡ ನೋಡಕ್ ಬಂದಾರ. ಅದೇ ಲಾಜರ್ನ ಮನೆಗೆ ದೇವ್ರು ಸ್ವಸ್ಥಪಡಿಸಿದ್ರೆ ಲಾಜರ್ ಯಾರಂತ ಕೂಡ ಗೊತ್ತಾಗ್ತಿದ್ದಿಲ್ಲ ಜನಗಳಿಗೆ. ದೇವ್ರ ಆಲಸ್ಯ ಮಾಡೋಣ, ಆ ಆಲಸ್ಯ ಏನಾಗತ್ತೆ ಗೊತ್ತಾ? ದೇವರನ್ನೇ ಮಹಿಮೆ ಹೊಂದಿಲ್ಲ, ಲಾಜರ್ನು ಕೂಡ ಮಹಿಮೆ ಪಡಿಸನ್. ಅನೇಕರು ಲಾಜರ್ ನೋಡಕ್ ಬರ್ತಾರಂತ. ಎಷ್ಟು ಶ್ರಮ ಆ ರೀತಿ ಕನಸ ಪಡಿಸನ್. ಶ್ರಮಗಳ ಮಧ್ಯದಲ್ಲಿ ನಾವು ಹೋಗ್ತಿರುವಾಗ ಆಲಸ್ಯ ಹಾಕದ ಅರ್ಥ ಏನು ಗೊತ್ತಾ? ಉನ್ನತವಾದ ಸ್ಥಾನಕ್ಕೆ ದೇವ್ರು ನಮ್ಗೆ ತಗೊಂಡೋಗ್ತಾನಂತ ಅರ್ಥ. ಆಮೇನ್. ಅದು ಎಂತ ಒಂದು ಸ್ಥಾನಕ್ಕೆ ಅಂದ್ರೆ, ತಾನಿರುವಂತ ತನಗೆಷ್ಟು ಘನತೆ, ತನಗೆಷ್ಟು ಮಹಿಮೆ, ಆತನ ನೋಡಕ್ಕೆ ಜನಗಳು ಓಡಿ 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 ಅರಣ್ಯದಾಗಿದ್ರೆ ಅರಣ್ಯದಾಗ ಬರ್ತಾರೆ. ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಜನ ಸಮೂಹಗಳು ಓದ್ತಿದ್ರು ಕೂಡ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಯೇಸು ಸ್ವಾಮಿ ನೋಡಕ್ ಬಂದಲ್ಲ ಅಂತ, ಲಾಜರ್ನು ಕೂಡ ನೋಡಕ್ ಬಂದಾರಂತ. ಆಮೇನ್. ಆ ರೀತಿ ದೇವ್ರ ಘನತೆ ಪಡಿಸ್ತಾನೆ. ನಾವು ಕಷ್ಟ ಕಾಲದಲ್ಲಿ ನಾವು ನಿಂತ್ಕೋಬೇಕು. ಕಷ್ಟ ಕಾಲದಲ್ಲಿ ನಾವು ಸ್ಥಿರವಾಗಿರ್ಬೇಕು. ಎದಕ್ಕಂದ್ರೆ ನಾವೆಷ್ಟು ಸ್ಥಿರ ಪಡ್ತೀವೋ ಅಷ್ಟು ದೇವ್ರು ನಮ್ಮನ್ನು ಬಲಪಡಿಸ್ತಾನೆ. ನಾವೆಷ್ಟು ಸ್ಥಿರಪಡಿಸ್ತೀವೋ ಅಷ್ಟು ದೇವ್ರು ನಮ್ಮನ್ನು ಮಹಿಮೆ ಪಡಿಸ್ತಾನೆ. ಈ ಶ್ರಮ ಕೂಡ ದೇವರು ನನಗೆ ಒಂದಿನ ಮೇಲಿಗಾಗಿ ಮಾಡ್ತಾರೆ. ಈ ಕಷ್ಟ ಕೂಡ ಒಂದಿನ ನನಗೆ ಆಶೀರ್ವಾದಕರವಾಗಿ ಮಾಡ್ತಾನೆ ದೇವರು. ಸಮಯ ಇದ್ದಾಗನೇ ನಾವು ಸದ್ಗುಣ ಮಾಡ್ಕೋಬೇಕು. ಶ್ರಮ ದೇವ್ರ ಸಲುವಾಗಿ ಅನುಭವಿಸೋ ಶ್ರಮ ಎಲ್ಲರಿಗೂ ಬರೋದಿಲ್ಲ. ದೇವ್ರ ಸಲುವಾಗಿ ಕಷ್ಟ ಬೀಳೋ ಶ್ರಮ ಎಲ್ಲರಿಗೂ ಸಿಗೋದಿಲ್ಲ. ಅದು ಸಿಕ್ಕಾಗೆ ನಾವು ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಸೇವಕರು ಏನಂತ ಹೇಳ್ತಾರೆ ಗೊತ್ತಾ? ನಾವು ಕ್ರಿಸ್ತ ಸಲುವಾಗಿ ಶ್ರಮ ಅನುಭವಿಸ್ತಿರೋದು ನಮಗೆ ಅದು ಘನತೆವಾಗಿ ಅನ್ನಿಸ್ತದೆ. ನಾವು ಇದು ನಮಗೆ ಬರವಾಗ ಅದು ನಾವು ಸ್ವೀಕರಿಸ್ಬೇಕು. ನಾವು ದೂರ ತಳ್ಳಬಾರ್ದು. ಎದಕ್ಕೆ ಪ್ರಭು ಈ ಶ್ರಮ ತೆಗಿ ಅಂತ ಹೇಳ್ಬಾರ್ದು. ತೆಗೆ ಸಮಯದಲ್ಲಿ ಆತ ತೆಗಿತಾನ. ಎದಕ್ಕೆ ಇಟ್ಟಾನಪ್ಪ ಅಂದರೆ, ಇಟ್ಟಾನಂದ್ರೆ ಕಾರಣ ಏನು ಗೊತ್ತಾ? ಉನ್ನತವಾಗಿ ದೇವರು ಆಶೀರ್ವದಿಸ್ತಾನಂತ ಅರ್ಥ. ಆಮೇನ್. ನಿನ್ನ ನೋಡಕ್ ಬರ್ತಾರ ಜನಗಳು, ನಿನ್ನ ಸಾಕ್ಷಿ ಕೇಳಕ್ ಬರ್ತಾರ ಜನಗಳು. ಆ ರೀತಿ ಆಶೀರ್ವದಿಸ್ತಾನ.